ವಿಶ್ರಾಂತ ಕುಲಪತಿಗಳಾದಂತಹ ಡಾಕ್ಟರ್ ಪಿ ನಾರಾಯಣ ಸ್ವಾಮಿ ಅವರು ದಯವಿಟ್ಟು ಮುಖ್ಯ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆಯೇ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಶಿವಶಂಕರ್ ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಡಾಕ್ಟರ್ ಪಿ ನಾರಾಯಣ ಸ್ವಾಮಿ ರವರು ವಿಶ್ರಾಂತ ಕುಲಪತಿಗಳು, ಡಾಕ್ಟರ್ SU ಪಾಟೀಲ್ ವಿಶೇಷಾಧಿಕಾರಿಗಳು ಬೀಜ ಘಟಕ, ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳ್ಕೊತೇನೆ. ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಸುನಿಲ್ ರವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳ್ಕೊತೇನೆ. ಅದೇ ರೀತಿ ಗೋಡಂಬಿ ನಿರ್ದೇಶನಾಲಯ ಪುತ್ತೂರು ನಿರ್ದೇಶಕರಾದಂತಹ ಡಾಕ್ಟರ್ ದಿನಕರ್ ಅಡಿಗರ್ ಅವರು ಹಾಗೂ CPCRI ಕಾಸರಗೋಡಿನ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ರವಿ ಭಟ್ ರವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳ್ಕೊತೇನೆ. ಹಾಗೆ ಡಾಕ್ಟರ್ S ಪ್ರದೀಪ್ ಸಹ ಸಂಶೋಧನಾ ನಿರ್ದೇಶಕರು, ಹಾಗೆ ಆಸ್ತಿ ಅಧಿಕಾರಿಗಳಾದಂತಹ ಅವಿನಾಶ್ ರವರು, ಹಣಕಾಸು ನಿಯಂತ್ರಣಾಧಿಕಾರಿಗಳಾದಂತಹ ಆತ್ರೇಯರವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳ್ಕೊತೇವೆ. ಎಲ್ಲರಿಗೂ ಈ ದಿನದ ಶುಭಕಾಮನೆಗಳು. ರೈತ ಬಂಧುಗಳೇ, ನಮ್ಮ ಶಿವಮೊಗ್ಗದ ಕೃಷಿ ವಿಜ್ಞಾನ ಕೇಂದ್ರವು 2000ರಲ್ಲಿ ಪ್ರಾರಂಭವಾಗಿ 2025ಕ್ಕೆ 25 ವರ್ಷಗಳ ರೈತಪರ ಸೇವಾ ಕೊಡುಗೆಯನ್ನು ಪೂರೈಸಿ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಸಲುವಾಗಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ ಹಾಗೂ ಕೃಷಿ ತಂತ್ರಜ್ಞಾನ ಅನ್ವಯಿಕ ಸಂಶೋಧನಾ ಅಟಾರಿ ಬೆಂಗಳೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಹಣ್ಣು ಮತ್ತು ಆಹಾರ ಮೇಳವನ್ನು ಆಯೋಜಿಸಲಾಗಿದೆ. ಈ ಸುಂದರ ಸಂಜೆಯ ವೇದಿಕೆಯ ಮೇಲಿರುವ ಗಣ್ಯರ ಅನುಮತಿಯ ಮೇರೆಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ನಾಡು ತನ್ನದೇ ಆದಂತಹ ಅದ್ಭುತ ಪರಂಪರೆಯನ್ನು ಹೊಂದಿದೆ. ಈ ನಾಡಿನಲ್ಲಿ ಎಲ್ಲ ಶುಭಗಳಿಗೆಯ ಮೊದಲು ದೇವರಲ್ಲಿ ಪ್ರಾರ್ಥಿಸುವುದು ಒಂದು ಪ್ರತೀತಿ. ಅದರಂತೆ ಈ ಕಾರ್ಯಕ್ರಮದ ಒಂದು ಶುಭಗಳಿಗೆಯಲ್ಲಿ ತಮ್ಮ ಸುಮಧುರ ಕಂಠದೊಂದಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲು ಬರುತ್ತಿದ್ದಾರೆ ಕುಮಾರಿ ಅನನ್ಯ ಮತ್ತು ತಂಡದವರು. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕವಾಹನ ಸರ್ವಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕವಾಹನ ಸರ್ವಾಲಂಕೃತನೇ ಗಜಾನನ, ಆದಿಪೂಜಿತ ನೀನು ವೇದವಂದಿತ ನೀನು, ಆದಿಪೂಜಿತ ನೀನು ವೇದವಂದಿತ ನೀನು, ಮೋದಕ ಪ್ರಿಯ ನೀನು ಗಣಾಧಿಪ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಗಿರಿಜಾಸುತನಿಗೆ ಗರಿಗೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ, ಗಿರಿಜಾಸುತನಿಗೆ ಗರಿಗೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ. ರಕ್ತವರ್ಣನು ನೀನು ಲಂಬೋದರ ನೀನು, ರಕ್ತವರ್ಣನು ನೀನು ಲಂಬೋದರ ನೀನು, ರಕ್ಷಿಸಿ ಕಾಪಾಡೋ ಗಣಾಧಿಪ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ತಮ್ಮ ಅದ್ಭುತ ಕಂಠದಿಂದ ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ಕುಮಾರಿ ಅನನ್ಯ ಮತ್ತು ತಂಡದವರಿಗೆ ಧನ್ಯವಾದಗಳು. ಹಾಗೆಯೇ ಇದೀಗ ನಾಡಗೀತೆ ಮತ್ತು ರೈತಗೀತೆಯೊಂದಿಗೆ ಈ ಕಾರ್ಯಕ್ರಮದ ಚಾಲನೆಯನ್ನು ಮಾಡೋಣ. ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವಧರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ,
ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ತನ್ನ ಷಡಕ್ಷರಿ ಪುಣ್ಯ ಪಂಪಲ ಕುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಭೈರವ ಹೊಯ್ಸಳರಾಡಿದ ನಾಡೆ ರಂಗಣ ಜಗಣರ ನೆಚ್ಚಿನ ವೀರ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಜ್ಞಾನ ಜನ ಜನ ಹೋಲುವ ದೊರೆಗಳ ರಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ರೈತ ಗೀತೆಗೆ ಎಲ್ಲರೂ ಇದು ಗೌರವ ಸಲ್ಲಿಸಬೇಕಾಗಿ ವಿನಂತಿ. ನೇಗಿಲ ಹಿಡಿದ ಹೊಲಗಳು ಆಡುತ್ತ ಬಿಡುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲಗಳು ಆಡುತ್ತ ಬಿಡುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವಯ್ಯ ಪರ ಸಾಧನವು ಕಷ್ಟದೊಳನ್ನವ ದುಡಿಬನೆ ಜಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡಲೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣೊಡಿ ನೇಗಿಲಿನಾಶ್ರಯದಿ ನೇಗಿಲ ಹಿಡಿದ ಕೈಯಾದಾರದಿ ದೊರೆಗಳು ದರ್ಪಗಳಾಡಿದರು ನೇಗಿಲ ಕಲದೊಳು ವೀರರು ಮೆರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ತಿಳಿಸದೆ ದುಡಿವನು ಗೌರವ ಕಾಶಿಸದೆ ನೇಗಿಲ ಕುಲದೊಳಗಡಗಿದ ಕರ್ಮ ನೇಗಿಲ ಕುಲದೊಳಗಡಗಿದ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಉಳುವ ಯೋಗಿಯ
ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ. ಧನ್ಯವಾದಗಳು. ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಕಾರ್ಯಕ್ರಮದ ಹಿನ್ನೆಲೆ ತಿಳಿದುಕೊಳ್ಳುವುದು ಬಹಳ ಸೂಕ್ತ. ಹಾಗಾಗಿ ಈ ಕಾರ್ಯಕ್ರಮದ ಉದ್ದೇಶಗಳನ್ನು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ತಿಳಿಸಲು ಬರುತ್ತಿದ್ದಾರೆ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಸುನೀಲ್ ರವರು. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗೌರವಾನ್ವಿತ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಆತ್ಮೀಯ ರೈತ ಬಾಂಧವರೇ, ಶಿಕ್ಷಕರೇ, ವಿಜ್ಞಾನಿಗಳೇ, ಸಿಬ್ಬಂದಿಗಳೇ, ವಿದ್ಯಾರ್ಥಿಗಳೇ ಮತ್ತು ಮಾಧ್ಯಮ ಪ್ರತಿನಿಧಿಗಳೇ, ಈ ದಿನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಇತಿಹಾಸದಲ್ಲೊಂದು ಅವಿಸ್ಮರಣೀಯ ದಿನ. ಕಾರಣ ಇಷ್ಟೇ, ನಮ್ಮ ಸಂಸ್ಥೆ 2000ನೇ ಇಸ್ವಿಯಲ್ಲಿ ಪ್ರಾರಂಭಗೊಂಡು 2025ನೇ ಇಸ್ವಿಗೆ 25 ಸಂವತ್ಸರಗಳನ್ನು ಪೂರೈಸಿ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ ಎಂದು ತಿಳಿಸಲು ಹರ್ಷವೆನಿಸುತ್ತಿದೆ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಗಸು, ಹೊಸ ಯುಕ್ತಿ ಹಳೆ ತತ್ವದೊಳಗಡೆ ಧರ್ಮ, ಕೃಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸಿ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಎಂಬ DVಜಿಯವರ ಮಾತಿನಂತೆ ಒಂದು ಮರದ ಬೇರುಗಳು ಹಳೆಯದಾಗಿದ್ದು ಮತ್ತು ಆಳವಾಗಿದ್ದರೆ ಆ ಮರದಲ್ಲಿ ಮೊಳೆಯುವ ಹೊಸ ಚಿಗುರು ಬಹಳ ಸೊಗಸಾಗಿರುತ್ತೆ ಎಂಬುವ ನಾಣ್ಣುಡಿಯಂತೆ ನಮ್ಮ ಸಂಸ್ಥೆಯು ನಡೆದು ಬಂದ ಹಾದಿಯಲ್ಲಿ ಭದ್ರ ಬುನಾದಿಯನ್ನು ಹಾಕಿಕೊಟ್ಟ ಎಲ್ಲ ಅಧಿಕಾರಿಗಳು, ವಿಜ್ಞಾನಿಗಳು, ಸಿಬ್ಬಂದಿಗಳ ನಿಸ್ವಾರ್ಥ ಸೇವಾ ಕೊಡುಗೆ ಹಾಗೂ ರೈತರ ಪಾಲುದಾರಿಕೆಯನ್ನು ಸ್ಮರಿಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಉದ್ದೇಶದಿಂದ ಈ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ರಜತ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಇಂದಿನಿಂದ 3 ದಿನಗಳವರೆಗೆ ಹಣ್ಣು ಮತ್ತು ಆಹಾರ ಮೇಳವನ್ನು ಕೂಡ ಆಯೋಜಿಸಲಾಗಿದೆ. ಈವರೆಗೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವು 157 ತಂತ್ರಜ್ಞಾನ ಮರುಪರಿಶೀಲನಾ ಪ್ರಯೋಗಗಳು, 412 ಮುಂಚೂಣಿ ಪ್ರಾತ್ಯಕ್ಷಿತೆಗಳು, 28 ರೈತ ಕ್ಷೇತ್ರ ಪಾಠಶಾಲೆ, 1200 ಸಾಮರ್ಥ್ಯ ಅಭಿವೃದ್ಧಿ ತರಬೇತಿಗಳು, ಅದೇ ರೀತಿ 215 ಕೌಶಲ್ಯ ಅಭಿವೃದ್ಧಿ ತರಬೇತಿಗಳು, 1115 ಹೊರಾವರಣ ತರಬೇತಿಗಳು ಮತ್ತು 650 ಕೃಷಿ ವಿಸ್ತರಣಾ ಚಟುವಟಿಕೆಗಳನ್ನು ಕೈಗೊಂಡು ಶಿವಮೊಗ್ಗ ಜಿಲ್ಲೆಯ ಸುಮಾರು 40 ಲಕ್ಷಕ್ಕೂ ಅಧಿಕ ರೈತರಿಗೆ ಮಾರ್ಗದರ್ಶನ ನೀಡಿರುತ್ತಾರೆ. 100ಕ್ಕೂ ಹೆಚ್ಚು ಯುವಕರಿಗೆ ಸ್ವ ಉದ್ಯೋಗ ಸೃಷ್ಟಿಸಲು ಅನುವು ಮಾಡಿಕೊಡಲಾಗಿದೆ. ನಮ್ಮ ಕೇಂದ್ರದಲ್ಲಿ ಮಣ್ಣು ಮತ್ತು ನೀರು ಪರೀಕ್ಷಾ ಪ್ರಯೋಗಾಲಯವೂ ಕೂಡ ಇದ್ದು ಈವರೆಗೆ ಒಟ್ಟು 23,602 ಮಣ್ಣು ಮಾದರಿ, 6,750 ನೀರು ಮಾದರಿ ಹಾಗೂ 151 ಸಸ್ಯಗಳನ್ನು ವಿಶ್ಲೇಷಣೆ ಮಾಡಿದ್ದು ಮಣ್ಣಿನ ಫಲವತ್ತತೆಯಲ್ಲಿ ನಿರ್ವಹಣೆಯಲ್ಲಿ ರೈತರೊಂದಿಗೆ KVK ಕೈ ಜೋಡಿಸಿದೆ. ದತ್ತು ಗ್ರಾಮ ಯೋಜನೆಯಡಿಯಲ್ಲಿ ಪ್ರತಿ ವರ್ಷ ವಿವಿಧ ಗ್ರಾಮಗಳನ್ನು ದತ್ತು ಪಡೆದು ಅಲ್ಲಿ ವಿವಿಧ ತಾಂತ್ರಿಕತೆಗಳನ್ನು ರೈತರಿಗೆ ಪರಿಚಯಿಸಿ ಅವರ ಆರ್ಥಿಕ ಮಟ್ಟ ಸುಧಾರಿಸುವಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವು ಪ್ರಮುಖ ಪಾತ್ರ ವಹಿಸಿದೆ. ಇದಲ್ಲದೆ COVID-19 ಅಂತ ಲಾಕ್ಡೌನ್ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರಿಗೆ ನೆರವಾಗುವ ನಮ್ಮ ವಿಶ್ವವಿದ್ಯಾಲಯವು ಜೊತೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಅಗ್ರಿ ವಾರ್ ರೂಮ್ ಸ್ಥಾಪಿಸಿ ರೈತರಿಗೆ ತಾಂತ್ರಿಕ ಮಾಹಿತಿ ನೀಡುವುದರ ಜೊತೆಗೆ ಕ್ಷೇತ್ರ ಭೇಟಿ ನೀಡಿ ಹಾಗೂ ಉತ್ಪನ್ನಗಳ ಮಾರಾಟ ವ್ಯವಸ್ಥೆಗೆ ಕೂಡ ಸಂಪರ್ಕ ಸೇತುವೆಗೆ ಕಾರ್ಯನಿರ್ವಹಿಸಿದೆ. ಅಷ್ಟೇ ಅಲ್ಲದೆ ನಮ್ಮ MA ಸಂಸ್ಥೆಯು ಗುಣಮಟ್ಟದ ಬೀಜ, ಸಸಿ, ಗೊಬ್ಬರಗಳು ಮತ್ತು ಇನ್ನಿತರ ಕೃಷಿ ಪರಿಕರಗಳನ್ನು ರೈತರಿಗೆ ತಲುಪಿಸುವ ಸಾರ್ಥಕತೆ ಮೆರೆದಿದೆ ಎಂದು ತಿಳಿಸಲು ಹೆಮ್ಮೆ ಮತ್ತು ಹರ್ಷ ವ್ಯಕ್ತಪಡಿಸುತ್ತೇನೆ. ಈ ದಿನ ಹಣ್ಣು ಮತ್ತು ಆಹಾರ ಮೇಳದಲ್ಲಿ ಬೇಸಿಗೆ ಋತುವಿನ ಪ್ರಮುಖ ಹಣ್ಣುಗಳಾದ ಮಾವು, ಹಲಸು, ಬಾಳೆ, ಸಪೋಟ, ದ್ರಾಕ್ಷಿ ಹಾಗೂ ಆರೋಗ್ಯ ಪ್ರಯೋಜನಗಳ ಅರಿವಿನ ಕೊರತೆಯಿಂದ ಕಾಣಿಗಾಣಿಸಿದಂತಹ ಹಣ್ಣುಗಳು ಮತ್ತು ಹಲವು ವಿದೇಶಿ ಹಣ್ಣುಗಳ ಗೆಡ್ಡೆ ಗೆಣಸುಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅಷ್ಟೇ ಅಲ್ಲದೆ ಈ ಮೇಳದ ಪ್ರಮುಖ ಆಕರ್ಷಣೆಯಾದ ಸ್ವಸಹಾಯ ಗುಂಪುಗಳು ಹಾಗೂ ರೈತ ಉತ್ಪಾದಕ ಸಂಘಗಳಿಂದ ತಯಾರಿಸಿದಂತಹ ಮೌಲ್ಯವರ್ಧಿತ ಆಹಾರ ಉತ್ಪನ್ನಗಳು ಹಾಗೂ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟದ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯ ಹಾಗೂ ಅಖಿಲ ಭಾರತ ಸಂಶೋಧನಾ ಕೇಂದ್ರಗಳಿಂದ ಮಾಹಿತಿ ವಿನಿಮಯ ಮಾಡಿಕೊಡಲು ಹಲವಾರು ಮಳಿಗೆಗಳ ಪ್ರದರ್ಶನವಿರುತ್ತದೆ. ಇದರೊಟ್ಟಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ರೈತರ ಅನುಕೂಲಕ್ಕಾಗಿ ಪ್ರತಿನಿತ್ಯ ಹಲವಾರು ತಾಂತ್ರಿಕ ವಿಷಯಗಳ ಗೋಷ್ಠಿ ಇರುತ್ತದೆ ಹಾಗೂ ಜೇನು ಕೃಷಿ, ತಾರಸಿ ತೋಟ, ಸಸ್ಯ ಸಂತೆ, ಬೀಜ ಮೇಳ, ಅಲಂಕಾರಿಕ ಮೀನುಗಳು, ಸಿರಿಧಾನ್ಯಗಳು ಮತ್ತು ಕೈತೋಟಕದ ಪರಿಕರಗಳ ಪ್ರದರ್ಶನ ಇರುವುದರ ಜೊತೆಗೆ ಸಮಗ್ರ ಕೃಷಿ ಪದ್ಧತಿಗಳು, ಜೇನು ಸಾಕಾಣಿಕೆ, ಜಲಕೃಷಿ, ನೆರಳು ಮನೆ, ಎರೆಗೊಬ್ಬರದ ಘಟಕ, ಕೊಳವೆ ಬಾವಿ, ಜಲ ಮರುಪೂರಣ ಮಾದರಿ ಪ್ರಾತ್ಯಕ್ಷಿತೆಗಳು ಕೂಡ ಈ ಮೇಳದಲ್ಲಿ ಆಕರ್ಷಣೆಗಳೊಂದಾಗಿದೆ. ಈ ಬೆಳ್ಳಿ ಹಬ್ಬದ ವೇದಿಕೆಯಲ್ಲಿ ರೈತರ ಶ್ರೇಯೋಭಿವೃದ್ಧಿಗಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವು ಸತತ 25 ವರ್ಷಗಳಿಂದ ನಿರಂತರ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ರೈತರ ಸುಸ್ಥಿರ ಜೀವನದ ಏಳಿಗೆಗಾಗಿ ನಮ್ಮ ಸಂಸ್ಥೆ ಮತ್ತು ಸಿಬ್ಬಂದಿಗಳು ಸದಾಕಾಲ ತಯಾರಿರುತ್ತೇವೆ ಎಂದು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಉದ್ದೇಶವನ್ನು ಸವಿವರವಾಗಿ ತಿಳಿಸಿದಂತಹ ಡಾಕ್ಟರ್ ಸುನೀಲ್ ರವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ನೆರೆದಿರುವ ಸರ್ವರಿಗೂ ಸ್ವಾಗತ ಕೋರಲು ನಮ್ಮ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ GK ಗಿರಿಜೇಶ್ ರವರನ್ನು ಆಹ್ವಾನಿಸುತ್ತಿದ್ದೇನೆ. ಗಣ್ಯರುಗಳಿಗೆ ಪುಷ್ಪಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಆದರಣೀಯ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಎಲ್ಲರಿಗೂ ಶುಭ ಸಂಜೆ. ಇಂದಿನ ಸಮಾರಂಭದಲ್ಲಿ ನೆರೆದಿರುವ ಎಲ್ಲ ಸಭಿಕರೇ ಹಾಗೂ ವೇದಿಕೆಯ ಮೇಲಿರುವ ಅತಿಥಿ ಮಹೋದಯರಿಗೆ ನಮಸ್ಕಾರಗಳು. ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳ ಬಗ್ಗೆ ಹೊಸ ಹೊಸ ತಂತ್ರಜ್ಞಾನಗಳನ್ನು, ಆವಿಷ್ಕಾರಗಳನ್ನು ಮತ್ತು ಜ್ಞಾನವನ್ನು ಪರಿಚಯಿಸುವ ಮೂಲಕ ಗ್ರಾಮೀಣ ಜನತೆ ಮತ್ತು ರೈತರ ಶ್ರೇಯೋಭಿವೃದ್ಧಿಗೆ, ಅವರ ಒಳಿತಿಗಾಗಿ ಶ್ರಮಿಸಲು ಭಾರತ ಸರ್ಕಾರದ ಎಲ್ಲ ತಜ್ಞರನ್ನು ಒಳಗೊಂಡಿರತಕ್ಕಂಥ ಜಿಲ್ಲೆಗೊಂದು ಕೃಷಿ ವಿಜ್ಞಾನ ಕೇಂದ್ರ ಎಂಬ ಯೋಜನೆ ಅಡಿಯಲ್ಲಿ
2000ನೇ ಇಸ್ವಿಯಲ್ಲಿ ಪ್ರಾರಂಭವಾದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಅಂದಿನಿಂದ ಇಲ್ಲಿವರೆಗೂ ಸುಮಾರು 25 ವಸಂತಗಳನ್ನು ಕಳೆದಂತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇಂದು ತನ್ನ ರಜತ ಮಹೋತ್ಸವವನ್ನು ಅಥವಾ ಸಮಾರಂಭವನ್ನು ಸಂಭ್ರಮಣೆಯನ್ನು ಆಚರಿಸ್ತಾ ಇದೆ. ಈ ಒಂದು ಸಂಭ್ರಮಾಚರಣೆಯ ದ್ಯೋತಕವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವು ಆಹಾರ ಮತ್ತು ಹಣ್ಣಿನ ಮೇಳವನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲು ಶ್ರೀಮತಿ ಶಾರದಾ ಪೂರ್ಯ ನಾಯಕ್, ಮಾನ್ಯ ವಿಧಾನಸಭಾ ಸದಸ್ಯರು, ಶಿವಮೊಗ್ಗ ಗ್ರಾಮಾಂತರ ಅವರಿಗೆ ತಮ್ಮೆಲ್ಲರ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಪರವಾಗಿ ಹೃತ್ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಬಯಸುತ್ತೇನೆ. ಮುಂದುವರೆದು ಈ ಸಂಭ್ರಮದ ಚಾಲನೆ ನೀಡಲು ಉದ್ಘಾಟಕರಾಗಿ ಬಂದಿರುವ ನಮ್ಮ ಜನನಾಯಕರಾದ ಶ್ರೀ ಎಸ್ ಚನ್ನಬಸಪ್ಪ, ಸನ್ಮಾನ್ಯ ಶಾಸಕರು, ವಿಧಾನಸಭೆ ಶಿವಮೊಗ್ಗ ನಗರ ಕ್ಷೇತ್ರ, ಇವರಿಗೂ ಕೂಡ ವಿಶ್ವವಿದ್ಯಾಲಯ ಮತ್ತು ಕೃಷಿ ವಿಜ್ಞಾನದ ಕೇಂದ್ರದ ಪರವಾಗಿ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾತ್ಯಕ್ಷ ತಾಕುಗಳ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ಶ್ರೀ GH ಶ್ರೀನಿವಾಸ್, ಮಾನ್ಯ ವಿಧಾನಸಭಾ ಸದಸ್ಯರು, ತರೀಕೆರೆ ಹಾಗೂ ಗೌರವಾನ್ವಿತ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಹಣ್ಣು ಮತ್ತು ಆಹಾರ ಮೇಳದ ಮಳಿಗೆಗಳ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀ S ರವಿಕುಮಾರ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಭವ್ಯ ಅಭಿವೃದ್ಧಿ ನಿಗಮ, ಅವರಿಗೂ ಕೂಡ ವಿಶ್ವವಿದ್ಯಾಲಯದ ಪರವಾಗಿ, ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ಬಲ್ಕೀಶ್ ಬಾನು ಅವರು, ಮಾನ್ಯ ಸದಸ್ಯರು, ವಿಧಾನ ಪರಿಷತ್, ನಮ್ಮ ಕರೆಗೆ ಹೂಗೊಟ್ಟು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಬಂದಿದ್ದವರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಶ್ರೀ CS ಚಂದ್ರಭೂಪಾಲ್, ಮಾನ್ಯ ಅಧ್ಯಕ್ಷರು, ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಶಿವಮೊಗ್ಗ, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಮೆರುಗನ್ನು ತಂದಿದ್ದಾರೆ. ಅವರಿಗೂ ಕೂಡ ಆರ್ಥಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಮತ್ತೊಬ್ಬ ಮಹನೀಯರು ನಾಗರಾಜ್ HN, ಜಿಲ್ಲಾ ಕೃಷಿ ಸಮಾಜದ ಅಧ್ಯಕ್ಷರು ಶಿವಮೊಗ್ಗ, ಇವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಶೋಭೆಯನ್ನು ತಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಮತ್ತೊಬ್ಬ ನಮ್ಮ ಆಡಳಿತ ಮಂಡಳಿ ಸದಸ್ಯರು, ಶಿಕ್ಷಣ ತಜ್ಞರು ಡಾಕ್ಟರ್ PK ಬಸವರಾಜ್, ಅವರು ಯಾವಾಗಲೂ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಿ ನಮಗೆ ಮಾರ್ಗದರ್ಶನ ನೀಡ್ತಾ ಇರ್ತಾರೆ. ಅವರಿಗೂ ಕೂಡ ವಿಶ್ವವಿದ್ಯಾಲಯ ಪರವಾಗಿ ಹಾಗೂ ತಮ್ಮೆಲ್ಲರ ನೆರೆದಿರುವ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಡಾಕ್ಟರ್ M ಹನುಮಂತಪ್ಪರವರು, ಕುಲಪತಿಗಳು, ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, ಅವರ ಮಾರ್ಗದರ್ಶನವೂ ಕೂಡ ಈ ವಿಶ್ವವಿದ್ಯಾಲಯಕ್ಕೆ, ಕೃಷಿ ಕೇಂದ್ರಕ್ಕೆ ಇದೆ. ಹಾಗಾಗಿ ಅವರನ್ನು ನಮ್ಮ ವಿಶ್ವವಿದ್ಯಾಲಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇನ್ನೊಬ್ಬ ವಿಶ್ರಾಂತ ಕುಲಪತಿಗಳು, ನಮ್ಮದೇ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಡಾಕ್ಟರ್ P ನಾರಾಯಣಸ್ವಾಮಿ ಅವರು ಕೂಡ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ವಿಶ್ವವಿದ್ಯಾಲಯ ಪರವಾಗಿ, ಕೃಷಿ ವಿಜ್ಞಾನ ಪರವಾಗಿ ಆರ್ಥಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಇದರ ಜೊತೆಗೆ ಡಾಕ್ಟರ್ ದಿನಕರ್ ಅಡಿಗ ಅವರು, ನಿರ್ದೇಶಕರು, ಗೋಡಂಬಿ ನಿರ್ದೇಶನಾಲಯ, ಪುತ್ತೂರು, ಇವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸಂಶೋಧನಾ ಕಾರ್ಯಕ್ರಮಗಳಿಗೆ ಸಹಾಯವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ವಿಶ್ವವಿದ್ಯಾಲಯ ಪರವಾಗಿ ತುಂಬ ಹೃದಯದ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಇನ್ನೊಬ್ಬರ ಡಾಕ್ಟರ್ ರವಿ ಭಟ್, ಪ್ರಧಾನ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು, ಬೇಸಾಯಶಾಸ್ತ್ರ ವಿಭಾಗ, CPCRI ಕಾಸರಗೋಡು, ಇವರು ಯಾವಾಗಲೂ ಕೂಡ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಂಶೋಧನೆಯಲ್ಲಿ ಮತ್ತು ರೈತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಮಾರ್ಗದರ್ಶನ ಮತ್ತು ವಿಜ್ಞಾನಿಯಾಗಿ ಸಲಹೆಗಾರ ಕೆಲಸ ಮಾಡ್ತಾ ಇರ್ತಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ನಾನು ಬಯಸ್ತೇನೆ. ಅದೇ ರೀತಿಯಾಗಿ ನಮಗೆ ಪ್ರಮುಖವಾಗಿ ಈ ವಲಯದ ಪ್ರಕಾರವಾಗಿ ಅಟಾರಿ ಡೈರೆಕ್ಟರ್ ಡಾಕ್ಟರ್ V ಸುಬ್ರಹ್ಮಣ್ಯನ್ ಅವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರು ಈ ವೇದಿಕೆಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸವೆಸಿದ 25 ವರ್ಷಗಳ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮ ಪರವಾಗಿ ಹೃತ್ಪೂರ್ವಕದ ಸ್ವಾಗತವನ್ನು ಬಯಸುತ್ತೇನೆ. ಡಾಕ್ಟರ್ ಶ್ರೀ KT ಗಂಗಾಧರ್ ಅವರು, ವರಿಷ್ಠರು, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಶಿವಮೊಗ್ಗ, ಇವರು ಯಾವಾಗಲೂ ಕೂಡ ನಮ್ಮ ಎಲ್ಲ ಕೃಷಿ ವಿಶ್ವವಿದ್ಯಾಲಯದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮಗೆ ಅನೇಕ ರೀತಿಯಕ್ಕಂಥ ಸಂದೇಶಗಳನ್ನು, ಎಚ್ಚರಿಕೆಯನ್ನು, ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ನೆಚ್ಚಿನ ಕುಲಪತಿಗಳಾದ ಡಾಕ್ಟರ್ RC ಜಗದೀಶ್ ಅವರು ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು, ನಮ್ಮ ಹಿಂದಿರ್ತಕ್ಕಂಥ ಶಕ್ತಿ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ವಿಶ್ವವಿದ್ಯಾಲಯದ ವಿವಿಧ ಅಧಿಕಾರಿ ವರ್ಗದಾಗಿರ್ತಕ್ಕಂಥ ಡಾಕ್ಟರ್ ಹೇಮಲಾ ನಾಯಕ್ ಅವರು,
ಶಿಕ್ಷಣ ನಿರ್ದೇಶಕರು, ಡಾಕ್ಟರ್ KC ಶಶಿಧರ್ ಅವರು ಕುಲಸಚಿವರು, ಡಾಕ್ಟರ್ BM ದುಷ್ಯಂತ್ ಕುಮಾರ್ ಸಂಶೋಧನಾ ನಿರ್ದೇಶಕರು, ಡಾಕ್ಟರ್ NS ಮಾವರ್ಕರ್ ಡೀನ್ ಸ್ನಾತಕೋತ್ತರ, ಡಾಕ್ಟರ್ ಲಕ್ಷ್ಮಣ್ ಡೀನ್ ವಿದ್ಯಾರ್ಥಿ ಕಲ್ಯಾಣ, ಡಾಕ್ಟರ್ BK ಶಿವಣ್ಣ ಗ್ರಂಥಪಾಲಕರು, ಡಾಕ್ಟರ್ BC ಧನಂಜಯ್ ಆಡಳಿತಾಧಿಕಾರಿಗಳು, ಡಾಕ್ಟರ್ ತಿಪ್ಪೇಶ್ D ಡೀನ್ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ, ಡಾಕ್ಟರ್ ದೇವಗಿರಿ GM ಡೀನ್ ಅರಣ್ಯ ಪೊನ್ನಂಪೇಟೆ, ಡಾಕ್ಟರ್ ಶ್ರೀನಿವಾಸ್ V ಡೀನ್ ತೋಟಗಾರಿಕೆ ಮೂಡಿಗೆರೆ ಹಾಗೂ ಡಾಕ್ಟರ್ ಸುರೇಶ್ D ಏಕಕೋಟೆ ಡೀನ್ ತೋಟಗಾರಿಕೆ ಹಿರಿಯೂರು, ಡಾಕ್ಟರ್ V ಸುಧಾಕರ್ ಕಾಮತ್, ಡಾಕ್ಟರ್ BM ಆನಂದ್ ಕುಮಾರ್, ಶ್ರೀ ಅವಿನಾಶ್ ಆತ್ರೇಯ ಅವರು, ಡಾಕ್ಟರ್ S ಪ್ರದೀಪ್ ಮತ್ತು BC ಸಭೆ ಇವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ವಹಿಸಿ ಈ ಕಾರ್ಯಕ್ರಮದ ಮಾರ್ಗದರ್ಶನವನ್ನು ಕೊಟ್ಟು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಸದಾಕಾಲ ಇರ್ತಕ್ಕಂಥ ಅಭಿವೃದ್ಧಿ ಇಲಾಖೆಯ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಶಿವಮೊಗ್ಗ ಡಾಕ್ಟರ್ ಕಿರಣ್ ಕುಮಾರ್ M ಅವರಿಗೂ, ಡಾಕ್ಟರ್ ಸವಿತಾ G ಉಪನಿರ್ದೇಶಕರು ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ಡಾಕ್ಟರ್ ಬಾಬು ರತ್ನ A ಉಪನಿರ್ದೇಶಕರು ಪಶುಪಾಲನೆ ಮತ್ತು ವೈದ್ಯಕೀಯ ಸೇವೆ ಇಲಾಖೆ ಶಿವಮೊಗ್ಗ, ಡಾಕ್ಟರ್ ಗಿರೀಶ್ O ಜಂಟಿ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಶಿವಮೊಗ್ಗ, ಶ್ರೀ ಕೃಷ್ಣಪ್ಪ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ ಇವರೆಲ್ಲರಿಗೂ ಕೂಡ ವಿಶ್ವವಿದ್ಯಾಲಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸಂಸ್ಥೆ ನಡಿಬೇಕಂದ್ರೆ ಅದರ ಮೂಲ ಕರ್ತೃಗಳು ಪ್ರಾರಂಭದಲ್ಲಿ ಯಾವುದೇ ಸಂಸ್ಥೆಯನ್ನು ನಡೆಸುವಾಗ ಅನೇಕ ಅಡೆತಡೆಗಳಿರ್ತಾರೆ. ಅಂತ ಆ ಒಂದು ಸಂಸ್ಥೆಯನ್ನು ಕೃಷಿ ವಿಜ್ಞಾನ ಕೇಂದ್ರವನ್ನು ಇಲ್ಲಿವರೆಗೆ ತಂದಂಥ ಮತ್ತು ಅದರ ಉನ್ನತಿಗೆ ಕಾರಣರಾಗಿರುವ ಎಲ್ಲರನ್ನು ಸ್ಮರಿಸ್ತಕ್ಕಂಥದ್ದು ಅವರನ್ನು ಸ್ವಾಗತ ಮಾಡ್ತಕ್ಕಂಥದ್ದು ಆದ್ಯ ಕರ್ತವ್ಯವಾಗಿರುತ್ತೆ. ಹಾಗಾಗಿ ಇದಕ್ಕೆಲ್ಲ ಶ್ರಮಿಸಿದ ಹಿಂದಿನ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ P ನಾರಾಯಣಸ್ವಾಮಿ ಅವರು, ಡಾಕ್ಟರ್ M ಹನುಮಂತಪ್ಪ ಅವರು ಇವರನ್ನು ಕೂಡ ಈ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಅಥವಾ ಹಿಂದೆ ವಿಸ್ತರಣಾ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಡಾಕ್ಟರ್ ವೀರಭದ್ರಯ್ಯ V, ಡಾಕ್ಟರ್ B ಗಣೇಶ್ ಬಾಬು ಅವರು, ಡಾಕ್ಟರ್ SP ನಟರಾಜ್ ಅವರು, ಡಾಕ್ಟರ್ ಶಶಿಧರ್ KC ಅವರು, ಡಾಕ್ಟರ್ ಹೇಮಲಾ ನಾಯ್ಕ್, ಡಾಕ್ಟರ್ KT ಗುರುಮೂರ್ತಿ ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಇಷ್ಟೇ ಅಲ್ಲ, ಒಂದು ಕೃಷಿ ವಿಜ್ಞಾನ ಕೇಂದ್ರದ ಮುಂದಾಳು ಬಹಳ ಮುಖ್ಯ. ಅದನ್ನು ನಡೆಸ್ತಕ್ಕಂಥವರು ಪ್ರಮುಖವಾಗಿ ಅವರನ್ನು ನಾವು ಕಾರ್ಯಕ್ರಮ ಸಂಯೋಜಕರು ಅಂತ ಕರಿತೀವಿ. ಈಗ ಕೇಂದ್ರದ ಮುಖ್ಯಸ್ಥರು ಮತ್ತು ವಿಜ್ಞಾನಿಗಳಂತ ಕರಿತೀವಿ. ಹಾಗೆ ಸೇವೆ ಸಲ್ಲಿಸ್ತಕ್ಕಂಥ ಡಾಕ್ಟರ್ ನಾರಾಯಣಸ್ವಾಮಿ ಅವರು, ಡಾಕ್ಟರ್ HK ವೀರಣ್ಣ ಅವರು, ಡಾಕ್ಟರ್ ಸಣ್ಣ ತಿಮ್ಮಪ್ಪ, ಡಾಕ್ಟರ್ BC ಹನುಮಂತ ಸ್ವಾಮಿ ಅವರು, ಡಾಕ್ಟರ್ AY ಹುಗಾರ್, ಡಾಕ್ಟರ್ GK ಗಿರೀಶ್, ಡಾಕ್ಟರ್ C ಸುನೀಲ್ ಇವರೆಲ್ಲರನ್ನು ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರ ಕೇವಲ ಮುಖ್ಯಸ್ಥರಿಂದ ಅಲ್ಲ, ಆ ಕೃಷಿ ವಿಜ್ಞಾನದಲ್ಲಿ ಸೇವೆಯಲ್ಲಿರ್ತಕ್ಕಂಥ ವಿವಿಧ ವಿಜ್ಞಾನಿಗಳು ಮತ್ತು ವಿಷಯ ತಜ್ಞರು, ಕಾರ್ಯಕ್ರಮ ಸಹಾಯಕರು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ವಿಶ್ವವಿದ್ಯಾಲಯದ ವಿವಿಧ ವಲಯ ಸಂಶೋಧನಾ ಕೇಂದ್ರದ ಅಸೋಸಿಯೇಟ್ ಡೈರೆಕ್ಟರ್ಗಳು, 7 ಜಿಲ್ಲೆಯ KVKಯ ಮುಖ್ಯಸ್ಥರು ಮತ್ತು ಸಹ ವಿಸ್ತರಣಾ ನಿರ್ದೇಶಕರುಗಳು ಬಂದಿದ್ದಾರೆ ಮತ್ತು ವಿಸ್ತರಣಾ ಘಟಕದ ಮುಖ್ಯಸ್ಥರುಗಳು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ವಿಶ್ವವಿದ್ಯಾಲಯದ ವಿವಿಧ ಸಂಶೋಧನಾ ಕೇಂದ್ರ, ಮಹಾವಿದ್ಯಾಲಯದಿಂದ ಬಂದಿರತಕ್ಕಂಥ ವಿಜ್ಞಾನಿಗಳು, ಬೋಧಕರು, ಬೋಧಕೇತರು, ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟೊಂದು ಮಳಿಗೆಗಳು, ಇಷ್ಟೊಂದು ರೈತರು, ಇಷ್ಟೆಲ್ಲರೂ ಬರಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಮಾಧ್ಯಮದವರು. ಅವರು ಈ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೈಗೊಂಡು ಬಹಳಷ್ಟು ಜನರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಆ ಎಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಅನೇಕ ರಾಜ್ಯದ ಮತ್ತು ಹೊರ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಪ್ರಗತಿಪರ ರೈತರು, ಇಲ್ಲಿ ಮಳಿಗೆಗಳನ್ನು ಹಾಕಿರ್ತಕ್ಕಂಥವರು ಮತ್ತು ಕೃಷಿ ಉದ್ಯಮಿಗಳು, ಸಂಸ್ಥೆಗಳು, FPOಗಳು ಇವೆಲ್ಲರೂ ಕೂಡ ಅಪಾರ ಸಂಖ್ಯೆಯಲ್ಲಿ 150ಕ್ಕೆ ಹೆಚ್ಚು ಮಳಿಗೆಗಳನ್ನು ಹಾಕಿದ್ದೀರಿ. ಇದೆಲ್ಲವೂ ಕೂಡ ನೀವು ಈ ಕಾರ್ಯಕ್ರಮಕ್ಕೆ ಕೊಟ್ಟಿರ್ತಕ್ಕಂಥ ಮೆರುಗು. ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮ ಮತ್ತು ವಿಜ್ಞಾನ ಕೇಂದ್ರದ ಒಂದು ಫಲವನ್ನು ಪಡಿತಕ್ಕಂಥವ್ರು ಯಾರಪ್ಪ ಅಂದರೆ ರೈತರು. ಅವರು ಬರದೇ ಹೋದರೆ ಈ ಕಾರ್ಯಕ್ರಮಕ್ಕೆ ಯಾವುದೇ ಅರ್ಥ ಬರಲ್ಲ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ರೈತ ಮಹಿಳೆಯರನ್ನು, ರೈತ ಮಹನೀಯರನ್ನು ಮತ್ತು ಪ್ರಗತಿಪರ ರೈತರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಇಲ್ಲಿ ಅನೇಕ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತ. ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷಕ್ಕೆ ಅಪ್ರತ್ಯಕ್ಷ ಸಹಕರಿಸಿ ಎಲ್ಲರೂ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ಕೊಡ್ತೇನೆ. ಜೈ.
ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರಣೀಯವಾಗಿ ಸ್ವಾಗತವನ್ನು ಕೋರಿದ ನಮ್ಮ ವಿಸ್ತರಣಾ ನಿರ್ದೇಶಕರಿಗೂ ಕೂಡ ಆಯೋಜಕರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆಯ ಮೇಲೆ ಇದೀಗ ರಜತ ಸಂಭ್ರಮದ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮುಖಾಂತರ ಉದ್ಘಾಟಿಸಿ ವಿದ್ಯುಕ್ತ ಚಾಲನೆ ನೀಡಬೇಕಾಗಿ ತರೀಕೆರೆ ಕ್ಷೇತ್ರದ ಮಾನ್ಯ ವಿಧಾನಸಭಾ ಸದಸ್ಯರಾದ ಶ್ರೀಯುತ GH ಶ್ರೀನಿವಾಸ್ ರವರಲ್ಲಿ ವಿನಂತಿಸಿಕೊಳ್ತೇನೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ಕೈಜೋಡಿಸಬೇಕಾಗಿ ವಿನಂತಿ. ಈ ಕಡೆ ಬನ್ನಿ. विनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् ಇಂದಿನ ಕಾರ್ಯಕ್ರಮವನ್ನು ಚಾಲನೆ ನೀಡಿದಂತಹ ಶ್ರೀಯುತ GH ಶ್ರೀನಿವಾಸ್ ರವರು ಈ ಕಾರ್ಯಕ್ರಮವನ್ನು ಕುರಿತು ಉದ್ಘಾಟಕರ ನೆಲೆಯಲ್ಲಿ ಮಾತನಾಡಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಶಾರದಾ ಪೂರ್ಣ ಜ್ಞಾಪರ್ತಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ಪುಷ್ಪಗುಚ್ಛವನ್ನು ನೀಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಸಿಕೊಳ್ತೇನೆ. ಈ ದಿನ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇವರ ವತಿಯಿಂದ ಹಾಗೂ ICR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಅಂದ್ರೆ KVK ವತಿಯಿಂದ ಇವತ್ತು 25 ವರ್ಷಗಳಾಗಿದೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಶುರುವಾಗಿ ನಮ್ಮ ಶಿವಮೊಗ್ಗದಲ್ಲಿ. ಅದರ ಪ್ರಯುಕ್ತವಾಗಿ ಇವತ್ತು ರಜತ ಸಂಭ್ರಮ ಮತ್ತು ಹಣ್ಣು ಮತ್ತು ಆಹಾರ ಮೇಳಗಳ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಮತ್ತೋರ್ವ ಸಹೋದ್ಯೋಗಿ ಮೇಲ್ಮನೆಯ ಸದಸ್ಯರಾದಂಥ ಬಲ್ಕೀಶ್ ಬಾನು ಅವರೇ ಹಾಗೂ ಮತ್ತೋರ್ವ ನಮ್ಮ ಸ್ನೇಹಿತರು ಬೋವಿ ನಿಗಮದ ಅಧ್ಯಕ್ಷರು ಆದಂಥ ರವಿ ಕುಮಾರ್ ಅವರೇ, ನಮ್ಮ VC ಆದ ಜಗದೀಶ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವಿಜ್ಞಾನಿಗಳೇ ಮತ್ತು ವಿಶ್ರಾಂತ ಉಪಕುಲತಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಪ್ರಾಧ್ಯಾಪಕ ವೃಂದದವರೇ, ವಿದ್ಯಾರ್ಥಿಗಳೇ, ಕೃಷಿಕರೇ, ಪತ್ರಕರ್ತರೇ, ಎಲ್ಲ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಇವತ್ತು 25 ವರ್ಷಗಳ ಒಂದು ಸಂಭ್ರಮಾಚರಣೆ ಇವತ್ತು ಮಾಡ್ತಾ ಇದ್ದೇವೆ. ಈ ಒಂದು ಕರ್ನಾಟಕ ಕೃಷಿ ವಿಜ್ಞಾನ ಕೇಂದ್ರ ನಿಜವಾಗ್ಲೂ ಕೂಡ 25 ವರ್ಷದಲ್ಲಿ ಅಭೂತಪೂರ್ವ ಕೆಲಸಗಳನ್ನು ನಾವು ಈಗಾಗಲೇ ಮಾಡಿದ್ದಾರೆ. ಸುಮಾರು 40 ಲಕ್ಷ ಜನಗಳಿಗೆ ಇದರಿಂದ ರೈತರಿಗೆ ಅನುಕೂಲ ಆಗಿರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಸುಮಾರು 2 ಲಕ್ಷ ಜನರಿಗೆ ನೇರವಾಗಿ ರೈತರಿಗೆ ಟ್ರೈನಿಂಗನ್ನು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಕೊಟ್ಟಿದೆ. ಇದರಿಂದ ಸುಮಾರು 30-40 ಲಕ್ಷ ಜನಕ್ಕೆ ಇಂಡೈರೆಕ್ಟ್ ಆಗಿ ಕೂಡ ತುಂಬ ಸಹಾಯ ಆಗಿದೆ. ಮತ್ತು ದೇಶಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಏನು ಒಟ್ಟು ಬೀಜ ಉತ್ಪಾದನೆ ಮಾಡತಕ್ಕಂಥದ್ದು ತಾಂತ್ರಿಕ ಬೀಜ ಉತ್ಪಾದನೆಯನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿ ಬೀಜಗಳನ್ನು ಬೇರೆ ಎಲ್ಲ ಕಡೆಯೂ ಇವರು ಪ್ರಸರಣ ಮಾಡ್ತಿದ್ರು. ಮತ್ತು ತಾಂತ್ರಿಕತೆಯಲ್ಲಿ ತುಂಬ ಜನಕ್ಕೆ ತಾಂತ್ರಿಕತೆ ಹೇಗೆ ಅಗ್ರಿಕಲ್ಚರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟೆಕ್ನಿಕಲಿ ತುಂಬ ವಿಚಾರಗಳನ್ನು ರೈತರಿಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಟ್ಟಾರೆ ರೈತರಿಗೆ ಬಹಳ ಉಪಯೋಗ ಆಗತಕ್ಕಂಥ ಕಾರ್ಯಕ್ರಮಗಳನ್ನು ಒಂದು KVK ಮಾಡಿದೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕೂಡ ಮೂಡಿಗೆರೆಯಲ್ಲೂ ಕೂಡ ಬೀಜೋತ್ಪನ್ನ ಮತ್ತು ಹಿರಿಯೂರಲ್ಲೂ ಕೂಡ ನಮ್ಮ ಒಂದು ಸಂಸ್ಥೆಗಳು ಇದೆ. ಅಲ್ಲೂ ಕೂಡ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು, ನಮ್ಮ ಕೃಷಿ ವಿಜ್ಞಾನದ ವಿದ್ಯಾರ್ಥಿಗಳು ಕೂಡ ನಾವೆಲ್ಲ ನೋಡಿದ್ದೇವೆ. ಪ್ರತಿ ವರ್ಷ ಅವರು 3 ತಿಂಗಳು ರೈತರ ಹಳ್ಳಿಗಳಲ್ಲಿ ಇರ್ತಾರೆ. ಹಳ್ಳಿಗಳಲ್ಲಿದ್ದು ರೈತರ ಜೊತೆನೆ ಬೆರೆತು ಅವ್ರ ಜೊತೆನೆ ಇದ್ದು ಅಲ್ಲಿ ಒಂದು ವಾತಾವರಣಕ್ಕೆ ಅನುಕೂಲ ಆಗ್ಬಿಟ್ಟು ಅವರು ಕೂಡ ಏನಾರು ತಿಳ್ಕೊಂಡು ರೈತರಿಗೆಲ್ಲ ಕೂಡ ಮಾಹಿತಿಯನ್ನ ಕೊಡ್ತಕ್ಕಂಥ ಪ್ರತಿ ವರ್ಷ ಎಲ್ಲ ಕಡೆನೂ ಕೂಡ ಇವರು ವಿದ್ಯಾರ್ಥಿಗಳು 3 ತಿಂಗಳು ಇರತಕ್ಕಂಥದ್ದೊಂದು ದೊಡ್ಡ ಕೆಲಸ. ಅಲ್ಲಿದ್ದು ಜನಗಳಿಗೆ ತುಂಬಾ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತು ಸಂದರ್ಭದಲ್ಲಿ ಆ ಗ್ರಾಮಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ವಸ್ತು ಪ್ರದರ್ಶನ ಮಾಡ್ತಕ್ಕಂಥದ್ದು ಮತ್ತು ಪ್ರದರ್ಶನ ಮಾಡ್ತಕ್ಕಂಥದ್ದು, ಕೃಷಿ ಮೇಳ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ಸಸಿಗಳನ್ನು ತಯಾರು ಮಾಡಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಮತ್ತು ಉಪಯೋಗಿಸ್ತಿದ್ದಾರೆ. ಮತ್ತು ಸೀಡ್ ಪ್ರೊಡಕ್ಷನ್ಸ್ ಕೂಡ ತುಂಬ ಅದ್ಭುತವಾಗಿ ನಮ್ಮ ಏನು KVK ಮಾಡ್ತಾ ಇದೆ. ಮತ್ತು ಸಮಗ್ರ ಕೃಷಿ ಪದ್ಧತಿ, ಜೇನು ಸಾಕಾಣಿಕೆ ಇರ್ಬೋದು, ಅಥವಾ ಕೋಳಿ ಸಾಕಾಣಿಕೆ ಇರ್ಬೋದು, ಫಿಶರೀಸ್ ಮೀನುಗಳು ಸಾಕಾಣಿಕೆ ಇರ್ಬೋದು, ಏನು ತೋಟ
ತೋಟಗಳ ಬೆಳೆ ಜೊತೆಗೆ ಇವೆಲ್ಲವನ್ನು ಸಮಗ್ರ ಕೃಷಿ ಬಗ್ಗೆ ಹೆಚ್ಚಿನ ಹೊತ್ತನ್ನು ಮತ್ತು ತರಬೇತಿಗಳನ್ನು ರೈತರಿಗೆ ಕೊಟ್ಟು ಅವರಿಗೆ ತಮ್ಮ ಕಾಲಗಳ ಮೇಲೆ ನಿಲ್ಲಲಿಕ್ಕೆ ಸಹಕಾರವನ್ನು ಮಾಡಿರ್ತಕ್ಕಂಥ ಈ ಒಂದು KVK ಇವತ್ತು ಒಳ್ಳೆಯ ಕೆಲಸ ಮಾಡ್ತಿದೆ. ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿ ಆಗಲಿ ಅನ್ನತಕ್ಕ ಮಾತುಗಳನ್ನು ಆಡ್ತಾ ಇವತ್ತು ಈ ಒಂದು ತುಂಬ ಜನ ಮಾತಾಡೋದ್ರಿಂದ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಒಂದು ಕಾರ್ಯಕ್ರಮದ ಕರೆದು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಅಭಿನಂದಿಸಿ ನಮ್ಮ ಮಾತುಗಳನ್ನು ಮುಗಿಸಿದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ತಮ್ಮ ಅಭಿಪ್ರಾಯವನ್ನು ತಿಳಿಸಿದಂತಹ ಶ್ರೀ ಶ್ರೀನಿವಾಸ್ ಸರ್ ಅವರಿಗೆ ಧನ್ಯವಾದಗಳು. ಶ್ರೀಯುತರು ನಮ್ಮ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಸದಸ್ಯರು ಆಗಿರುವುದರಿಂದ ಅವರಿಗೆ ಕೃಷಿ ವಿಜ್ಞಾನ ಕೇಂದ್ರದ ರಜತ ಮಹೋತ್ಸವದ ಆಯೋಜಕರ ಪರವಾಗಿ ಸನ್ಮಾನವನ್ನು ನೀಡಬೇಕಾಗಿ ಕೋರುತ್ತೇನೆ. ಇದೀಗ ಕೃಷಿ ವಿಜ್ಞಾನ ಕೇಂದ್ರದ ಬೆಳ್ಳಿ ಹಬ್ಬದ ಸ್ಮರಣಿಕೆಯ ಬಿಡುಗಡೆ ಮಾಡಬೇಕಾಗಿ ಹಠರಾಯ್ ವಲಯ 11 ಬೆಂಗಳೂರರ ನಿರ್ದೇಶಕರಾದಂತಹ ಡಾಕ್ಟರ್ ವಿ ವೆಂಕಟಸುಬ್ರಹ್ಮಣ್ಯನ್ ರವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಈ ಸುಂದರ ಸ್ಮರಣಿಕೆಯನ್ನು ಬಿಡುಗಡೆ ಮಾಡಿದಂತಹ ಡಾಕ್ಟರ್ ವಿ ವೆಂಕಟಸುಬ್ರಹ್ಮಣ್ಯನ್ ಹಾಗೂ ಎಲ್ಲ ಗಣ್ಯರುಗಳಿಗೆ ನಿರ್ದೇಶಕರು, KVKಯ ಮುಖ್ಯಸ್ಥರು, ವಿಜ್ಞಾನಿಗಳು ಹಾಗೂ ಎಲ್ಲಾ ಸಿಬ್ಬಂದಿಗಳ ವಿವರಗಳನ್ನು ಈ ಬೆಳ್ಳಿ ಹಬ್ಬದ ಸ್ಮರಣಿಕೆಯಲ್ಲಿ 25 ವರ್ಷಗಳಲ್ಲಿ ಕೃಷಿ ವಿಸ್ತರಣಾ ವ್ಯವಸ್ಥೆಯಲ್ಲಿ ಸೇವೆ ಸಲ್ಲಿಸಿದಂತಹ ಕುಲಪತಿಗಳು, ವಲಯ ಯೋಜನಾ ನಿರ್ದೇಶಕರು, ವಿಸ್ತರಣಾ ನಿರ್ದೇಶಕರು, KVKಯ ಮುಖ್ಯಸ್ಥರು, ವಿಜ್ಞಾನಿಗಳು ಹಾಗೂ ಎಲ್ಲಾ ಸಿಬ್ಬಂದಿಗಳ ವಿವರಗಳನ್ನು ಕ್ರೋಢೀಕರಿಸಿದ್ದೇವೆ. ಹಾಗೆಯೇ ಕೃಷಿ ವಿಜ್ಞಾನ ಕೇಂದ್ರದ ಮುಂಚೂಣಿ ಪ್ರಾತ್ಯಕ್ಷಿಕೆ, ತಂತ್ರಜ್ಞಾನ ವಿಶ್ಲೇಷಣೆ, ಪದ್ಧತಿ ಪ್ರಾತ್ಯಕ್ಷಿಕೆ, ಕೌಶಲ್ಯಾಭಿವೃದ್ಧಿ ತರಬೇತಿಗಳು ಇತ್ಯಾದಿ ಕೃಷಿ ವಿಸ್ತರಣಾ ಚಟುವಟಿಕೆಗಳಿಂದ ಈವರೆಗೂ ಒಟ್ಟು 30 ಲಕ್ಷಕ್ಕೂ ಹೆಚ್ಚು ರೈತರ ಜೀವನದ ಸುಸ್ಥಿರತೆ ಮತ್ತು ಶ್ರೇಯೋಭಿವೃದ್ಧಿಗಾಗಿ ಪಟ್ಟಂತಹ ಶ್ರಮವನ್ನು ಮತ್ತು ಸಾಧಕ ರೈತ ಮತ್ತು ರೈತ ಮಹಿಳೆಯರ ಯಶೋಗಾಥೆಗಳನ್ನು ದಾಖಲಿಸಲಾಗಿದೆ. ಈ ಸ್ಮರಣಿಕೆಯು ವಿಜ್ಞಾನಿಗಳ ಶ್ರಮ ಮತ್ತು ರೈತರ ಪಾಲುದಾರಿಕೆಯ ಕಾರ್ಯವೈಖರಿಗೆ ಕನ್ನಡಿ ಹಿಡಿದಂತಿದೆ. ಸಮಯದ ಜೋಕಾಲಿಯಲ್ಲಿ ಅದೆಷ್ಟೋ ನೆನಪು ಕೆಲವೊಮ್ಮೆ ನಗುವಿನಲ್ಲಿ ಪುಟಿದೆದ್ದರೆ ಕೆಲವೊಮ್ಮೆ ಅಶ್ರುವಿನ ಕಾಲಚಕ್ರದ ಹೆಜ್ಜೆಯೊಂದಿಗೆ ಅನುಭವದಿಂದ ಪೋಣಿಸಿದ ನೆನಪು. ಇಂತಹ ಸುಂದರ ನೆನಪಿನ ಬುತ್ತಿಯನ್ನು ಸ್ಮರಣಿಕೆಯ ರೂಪದಲ್ಲಿ ಈ ಸುಂದರ ಸ್ಮರಣಿಕೆಯನ್ನು ಬಿಡುಗಡೆ ಮಾಡಿದಂತಹ ಡಾಕ್ಟರ್ ವಿ ವೆಂಕಟಸುಬ್ರಹ್ಮಣ್ಯನ್ ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದುವರೆದು ಡಾಕ್ಟರ್ ವಿ ವೆಂಕಟಸುಬ್ರಹ್ಮಣ್ಯನ್ ರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹರಿ ಓಂ, ನಮಸ್ತೆ. ರೈತ ಸಹೋದರ అందరికీ ನಮ್ಮ ಪ್ರಣಾಮ ಅಂಡ್ ನಮಸ್ಕಾರ. ವೇದಿಕೆ ಮೇಲೆ ಆನರಬಲ್ ಡಿಗ್ನಿಟರೀಸ್ ಆನ್ ದ ಡಯಸ್, ಶ್ರೀಮತಿ ಶಾರದಾ ಪ್ರಣಾಯಕ್ MLA ಶಿವಮೊಗ್ಗ ರೂರಲ್, ಶ್ರೀ ಶ್ರೀನಿವಾಸ್ గారు, శ్రీమతి బల్కేష్ బాండ్ గారు, శ్రీ రవికుమార్ గారు, ఆనరబుల్ వైస్ ఛాన్సలర్ డాక్టర్ RC జగదీష్ జీ, డాక్టర్ PK బసవరాజ్ జీ, శ్రీ CS చంద్రభూపాల్ గారు, వైస్ ఛాన్సలర్ ఆఫ్ US రాయచూర్, డాక్టర్ M హనుమంతప్పాజీ, డాక్టర్ KT గంగాధర్ జీ, డాక్టర్ ಶಶಿಧರ್ ಜಿ, ಡಾಕ್ಟರ್ ಅಡಿಗಾಜಿ, ಆಲ್ ಅದರ್ ಡಿಗ್ನಿಟರೀಸ್ ಆನ್ ದ ಡಯಸ್ ಅಂಡ್ ಆಫ್ ದ ಡಯಸ್. ನಮಗೆ ಕನ್ನಡ ಸ್ವಲ್ಪ ಗೊತ್ತು, ವೇದಿಕೆ ಮೇಲೆ ನಾಗ ಆತ ಮಾತಾಡೋನಿಗೆ ಬಂದಿಟ್ಟಿಲ್ಲ. ಸೊ ವಿತ್ ಫ್ಯೂ ವರ್ಡ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಮಿಕ್ಸ್ ಮಾಡ್ತೀನಿ ನಾ ಸಂದೇಶನ ಇಲ್ಲಿ నేను ಜಸ್ಟ್ ಮಾತಾಡ್ತಾನೆ. ದಿಸ್ ಈಸ್ ಎ 25th year of ಕೃಷಿ ವಿಜ್ಞಾನ ಕೇಂದ್ರ as well as the 50th years of the Krishi Vigyan Kendra in the country. KVK system started in 1974 at Pondicherry as a vocational training institute in 1974. Today we have got 732 Krishi Vigyan Kendras from Leh Ladakh to Lakshadweep, this side Gujarat, Kutch to Man in northeastern region. One government organization which is in every district and which is nearer to the farmer is Krishi Vigyan Kendra. The government of India is giving lot of emphasis in strengthening this Krishi Vigyan Kendra so that the farmers will get the maximum benefit from its technological application program as well as the technology products which they are producing. Today I congratulate the Honorable Vice Chancellor of this esteemed university, Dr. RC Jagdish ji, for his excellent initiative and dedicated efforts in strengthening this Krishi Vigyan Kendra and his team led by Dr. Sunil and earlier Director of Extension Dr. Shashidhar, and followed by I have got many of my friends who are here as a Director of Extension. For all officers of this university, my hearty congratulations. One thing I wanted to put it in record is the support which we are receiving from the Vice Chancellor, Honorable Vice Chancellor and his team is excellent, and this institute and university has got no parallel, and all the universities in the Karnataka, I can say that they are leading the country. This zone, if you see, are there in front, in the frontier in leading the light to the other Krishi Vigyan Kendras in the country. For that, our Indian Agriculture Minister was very much impressed, and coming Monday he is going to have one-to-one interaction with all the KVK staff of this country. You know, this back cover, you can see that
with the excellent initiative of our ICR and this university, Honorable Agriculture Minister has released this Kisan Samriddhi online application platform equivalent to Amazon near Sagara during its last visit. That is one of the milestone that this district has got, and this countrywide application, this online marketing system was released in this district, and that was the effort which is taken by the Vice Chancellor of this university, who has given the platform and he has given the support to release this app. And sir, I am really thankful to you for this support and your initiative, sir. Now if you see 1947, when this country was got freedom, we do not have enough to eat. That's not the fault of our farmers. Because of the British rule, we could able to achieve that position that we did not have enough to eat. But today, with the farmers of this country, as well as the scientists of this country, that today the country is feeding 142 plus crores of people from, that is 17% of the world population, from 2.4% of the land and 4.2% of the water, as well as we are exporting to the other country. Today we are having surplus, and we are the Pratham, first in many of our production system, cereals to pulses to horticulture to animal husbandry, everything we are in the forefront and first in the world, and we are exporting to the other country. That is possible only because of the technologies have flowed down from the green revolution to now today, after the white revolution and blue revolution. Today it is a revolution of prosperity. The government is coming with the Kisan Samriddhi. That's what we can say, that Kisan Samriddhi, that is a logo which we have designed, that is a farmer's emblem. For example, anything we need to brand is very much important. Nandini is the brand. If you see, the Amul is the brand. One of the important as well as strongest brand in the country is Amul. That is a farmer's brand. Nandini, that is a farmer's brand. Like that, now the country is going to get the Kisan Samriddhi brand, and it is from the KVK system it is rolled out. And then if you see, everywhere PM Kisan Samriddhi Kendras are there. So these are all some of the government initiatives. And then if you see NICRA, that is climate resilient agriculture and market system, and tomorrow Prime Minister sir is going to release some of the selected farmers, that PM Kisan support system. With all these things, we are going to march towards 2047, from 1947 to 2047, that Viksit Bharat, for which the food security, nutritional security and livelihood security is very important. That is contributed by the farmers and the Krishi Vigyan Kendra, which is playing a pivotal role, and we are giving the best support from our government side to strengthen this system. So I request all the farmers to get the benefit. We see the showcasing which Dr. Sunil and his team has made with the guidance of the Honorable Vice Chancellor. It is very much evident. So much seeds and planting materials we are rolling out. The demonstration units are showcasing the technologies. It is integrated with the university, and as well as we can see the ICR Institute. Here my colleague Dr. Adiga sir is here, and again from CPCRA Dr. Ravishankar is here. ICR institutes are giving their best to support the farmers with the technologies through Krishi Vigyan Kendra, with the partnership with the SAUs. And this journey will continue, and we will strengthen it. It is a public-private partnership, that is public-public, that is ICR and SAUs and farmers participation. With the partnership, we will achieve the best, and the country will lead the rest of the world in coming days. And we are the superpower because we control the stomach, and we are not destroying anybody. We are only constructive. Superpower means we are not going to kill anybody. We are giving the food to the nation as well as the world. So we are the real superpower in the world. The India is marching ahead with the food security, which we achieve through the farmers and with this population. Thank you very much for giving this opportunity. ಭಾರತೀಯ ಕೃಷಿ ವ್ಯವಸ್ಥೆಯಲ್ಲಿ ರೈತರ ಸುಸ್ಥಿರ ಜೀವನಕ್ಕಾಗಿ ಹಾಗೂ ಪೋಷಣ ಭದ್ರತೆಗಾಗಿ ಕಾರ್ಯನಿರ್ವಹಿಸುತ್ತಿರುವ ಕೃಷಿ ವಿಜ್ಞಾನ ಕೇಂದ್ರಗಳು ನಡೆದು ಬಂದ ಆದಿಯ ಬಗ್ಗೆ ವಿವರಿಸಿ ಕೃಷಿ ವಿಜ್ಞಾನ ಕೇಂದ್ರಗಳ ಪ್ರಾಮುಖ್ಯತೆಯನ್ನು ತಿಳಿಸಿದಂತಹ ಡಾಕ್ಟರ್ ವಿ ವೆಂಕಟ ಸುಬ್ರಹ್ಮಣ್ಯನ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಡಾಕ್ಟರ್ ವಿ ವೆಂಕಟ ಸುಬ್ರಹ್ಮಣ್ಯನ್ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ಗಣ್ಯರುಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.